ರಾಜ್ಯದ ಜನರಿಗೆ ನೀವು ಪ್ರಾಮಿಸ್ ಮಾಡ್ತೀರಾ ಎಲೆಕ್ಷನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ ಅಂತ? ಹೌದು, ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ. ಪ್ರಾಮಿಸ್ ಮಾಡ್ತೀರಾ? ಹೌದು, ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ. ನೀವು ಮಾತಾಡಿದ್ರೆ ಪದೇ ಪ್ಲೇ ಮಾಡಿ ಮಾಡಿ ತೋರಿಸಿ. ಕೇಂದ್ರ ಸರ್ಕಾರ ಇವತ್ತು ಪ್ರೆಸ್ ನೋಟ್ ನೇ ಕೊಟ್ಟಿದೆ. ಇದು ಯಾವುದೇ ಬೆಲೆ ಈ ಭಾರತದ ಜನ ಕಾಂಗ್ರೆಸ್ ಇದ್ದಾಗ ನೋಡಿವಿ, ಬಿಜೆಪಿ ಇದ್ದಾಗ ನೋಡಿದ್ವಿ. ಹೆಂಗ್ ಹೇಳ್ತೀರಿ? ನೀವು ಡಿಬೇಟ್ ಮಾಡ್ತಾ ಇದೀರಿ ಮೇಡಮ್, ಅಪ್ರಿಶಿಯೇಟ್. ನಾನು ಕ್ವಶನ್ ಮಾಡೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಲ್ಲ ಅಂತ ಅಂದ್ರೂ ನಾವ್ ಇದನ್ನ ಚರ್ಚೆ ಮಾಡ್ತಾ ಇದೀವಿ. ಎಷ್ಟು ತಿಂಗಳು ಮಾಡಲ್ಲ ನೋಡಿ ಮೇಡಮ್, ಅದನ್ನ ಯಾವ ರೀತಿ ಜನಗಳಿಗೆ ಹೊರೆ ಹಾಕ್ತಂಗೆ ಕಡಿಮೆ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ತೀವಿ. ನಿಮಗೂ ಗೊತ್ತು, ನಮಗೂ ಗೊತ್ತು. ಕೇಂದ್ರ ಸರ್ಕಾರಕ್ಕೆ ಆಪ್ಷನ್ ಇಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಈಗಲೇ ಲಾಸ್ ಆಗ್ತಾ ಇದೆ. 10 ಸೆಕೆಂಡ್ ಟೈಮ್ ಕೊಡಿ. ನೋಡಿ, ಇವತ್ತು ಅಮೆರಿಕದ್ದು 51% ಜಾಸ್ತಿ ಮಾಡಿದ್ದಾರೆ, UK 55%, ಕೆನಡಾ 52%, ಫ್ರಾನ್ಸ್ 50%, ಸ್ಪೇನ್ 58%, ಜರ್ಮನಿ 55%. ಎಲ್ಲ ದೇಶಗಳು 50% ಗಿಂತ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ದು. ಆದ್ರೆ ಭಾರತವನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಅದು ಈ ಜಾಸ್ತಿ ಮಾಡಿದ್ರೆ ಕಡಿಮೆ ಇದರ ರಾಜತಾಂತ್ರಿಕತೆ ಕಾರಣ. ಇದೇ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ ಇದ್ದಿದ್ರೆ ತೆಗೆದುಕೊಂಡಾಗ 200 ಕಿಳಿಸಿರೋರು, 200 ಕಿಟ್ಟಿರೋರು, ಸಬ್ಸಿಡಿ ಹಾಳು ಮಾಡಿ ಇಕ್ಕಿರೋರು ದೇಶವನ್ನ ನೋಡಿದಾರೆ. ಬಿಡಿ ಮೇಡಮ್, ಕಥೆಗಳು ನಾವು ಇತಿಹಾಸ ಹೇಳೋ ಸಮಯ ಅಲ್ಲ ಇದು. ಸಿ ವಾಟ್ ಎವರ್ ಬಿ ದ ಸ್ಟ್ಯಾಟಿಸ್ಟಿಕ್ಸ್, ಸಾಲ ತಗೊಂಡಿದ್ದು ಯಾವುದಕ್ಕೆ ಬಳಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಯ್ತಾ. ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್, ರೆವೆನ್ಯೂ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಹೋಯ್ತಾ ಅಥವಾ ಕೆಪೆಕ್ಸ್ ಮಾಡಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಬಿಲ್ಡ್ ಆಯ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ. ಎರಡನೇದು, ನಾವು ವರ್ಲ್ಡ್ ಎಕಾನಮಿನ ನೋಡಿದ್ರೆ 300 ಟ್ರಿಲಿಯನ್ಸ್ ಹತ್ತತ್ರ ನನಗಿರೋ ಮಾಹಿತಿ ಪ್ರಕಾರ 300 ಟ್ರಿಲಿಯನ್ವರೆಗೂ ಸಾಲದಲ್ಲಿದೆ. ವೆರಾಸ್ ಎಕಾನಮಿ ನಮ್ಮ ವರ್ಲ್ಡ್ GDP ಇದೆ ಲೆಕ್ಕ ಹಾಕಿದ್ರು 100 ಎಕಾನಮಿ ಅಂದರೆ ಥ್ರೈಸ್ ದ GDP ಆಫ್ ದ ವರ್ಲ್ಡ್ ಎಕಾನಮಿ ಈಗ ಸಾಲದಲ್ಲೇ ಇದೆ. ಏನು ಆಪ್ಷನ್ಸ್ ಉಳಿಯುತ್ತೆ? ಎಲ್ಲರ ಹತ್ರನೂ ಸಾಲದಲ್ಲೇ ಇದ್ದಾರೆ. ಸಾಲ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಸಾಲನ ಯಾವುದಕ್ಕೆ ಬಳಸಿದ್ರು ಅನ್ನೋದು ತುಂಬ ಸ್ಪಷ್ಟವಾಗಿದೆ. ಇದರಲ್ಲಿ ಈಗ ಆಪ್ಷನ್ಸ್ ಉಳಿಯೋದೆ ನಮಗೆ ಒಂದು ಮನಿನ ಪ್ರಿಂಟ್ ಮಾಡಬೇಕು. US ಏನು ಎಕಾನಮಿ ಮಾಡ್ತೋ ಈಗ 50 ವರ್ಷದಲ್ಲಿ ಅವ್ರು ಮಾಡಿ ನಂತರ ಇವಾಗ ದೈತ್ಯಕರವಾಗಿ ಬೆಳೆದು ನಿಂತಿದೆ. ಎರಡನೇದು, ಸಾಲ ಮಾಡಬೇಕು. ಸಾಲ ಮಾಡೋದಕ್ಕೆ ಜನರ ಹತ್ರ ಬ್ಯಾಂಕು ಈಗ ಮುಂದೆ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ಗೋಲ್ಡಲ್ಲಿ ಇನ್ವೆಸ್ಟ್ ಆಗಿದೆ. ಈಗ ಒಂದು ಕಾಲದಲ್ಲಿ ಗೋಲ್ಡನ್ನು ಅವರ್ಷನ್ ಮಾಡ್ತಿದ್ದವರು ಈಗ ಬ್ಯಾಂಕುಗಳೇ ಸೆಂಟ್ರಲ್ ಬ್ಯಾಂಕ್ಸ್ಗಳೇ ಗೋಲ್ಡನ್ನು ಸುಪರ್ದಿಗೆ ತಗೋತಾ ಇದೆ, ಬೈ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು, ಟ್ಯಾಕ್ಸಸ್ನ ರೈಸ್ ಮಾಡಬೇಕು. ಟ್ಯಾಕ್ಸಸ್ ರೈಸ್ ಮಾಡಿದ್ರೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ, ಲೋವರ್ ಕ್ಲಾಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಬಾರೋ ಮಾಡಿದ್ರೆ ಇದನ್ನು ಸಾಲಗಾರನ ಮುಂದಕ್ಕೆ ತಳ್ತಾ ಇದ್ದೀವಿ ಅಷ್ಟೇ, ನೆಕ್ಸ್ಟ್ ಮುಂದಕ್ಕೆ ಬಂದೇ ಬರುತ್ತದು. ಪ್ರಿಂಟ್ ಮನಿ ಮಾಡೋದಕ್ಕಾಗಲ್ಲ GDPಗೆ. ಸೊ ವರ್ಲ್ಡ್ ಎಕಾನಮಿ ನೋಡಿದ್ರೆ ಇಲ್ಲಿ ಸಾಲದ ಬಗ್ಗೆ ಚರ್ಚೆ ಆಗಬೇಕಾಗಿಲ್ಲ. ಸಾಲದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಅದು ಆಲ್ರೆಡಿ ಆಗೋಗಿದೆ, 50 ವರ್ಷದಿಂದ ಇರೋದು ಇಂಪ್ಯಾಕ್ಟ್ ಆಗ್ತಿದೆ. ನಾವು ಮೊದಲನೇದು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಎಕಾನಮಿ ಬಂದು ಇಂಟರ್ ಡಿಪೆಂಡೆಂಟು. ಯಾವಾಗ ಸೆಕೆಂಡ್ ವರ್ಲ್ಡ್ ವಾರು, ಫಸ್ಟ್ ವರ್ಲ್ಡ್ ವಾರ್ ನಂತರ ನಾವೇನು ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲ ಕಂಟ್ರೀಸು ವಾರ್ ಯಾವತ್ತಿದ್ರು ಎಲ್ರಿಗೂ ಪ್ರಾಬ್ಲಮ್ಮೇ, ವಾರ್ ಬೇಡ. ಸೊ ಹಾಗಾಗಿ ಇಂಟರ್ ಡಿಪೆಂಡೆನ್ಸ್ ಆಗೋಣ ಅಂತ. ಯಾವಾಗ ಒಂದು ಹಂತ ದಾಟಿದ ನಂತರ ಅವ್ರವ್ರ ಎಕಾನಮಿ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸಿಗೆ ಮೂವ್ ಮಾಡಿದ್ರು. US ಹೇಳ್ತು US ಸಿಟಿಸನ್ಸೇ ಫಸ್ಟು ಅಂತ ಟ್ರಂಪ್ ಬಂದ ನಂತರ. ಆಗೇನಾಯಿತು, ಅವ್ರದನ್ನೇ ಫೋಕಸ್ ಮಾಡೋದಕ್ಕಾದಾಗ ಅವ್ರು ಚೈನಾ ಮೇಲೆ ಟಾರಿಫ್ನ ತೊಗೊಂಬಂದರು. ಚೈನಾ ಮೇಲೆ ಟಾರಿಫ್ ತಂದಾಗ ಏನಾಯಿತು, ಚೈನಾ ಹೇಳ್ತು ನೀವು ನಮ್ಮ ಮೇಲೆ ಟಾರಿಫ್ ತರೋದಾದರೆ ಚೈನಾ ಒಂದು ವರ್ಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಸೊ ಎಲ್ಲ ವಸ್ತುಗಳು ಅಲ್ಲಿಂದನೇ ಬರ್ತಾ ಇದೆ, ನಮಗೆ ಇಷ್ಟ ಇದೆ. ಸೊ ಹಾಗಾಗಿ ಚೈನಾ ಮೇಲೆ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಬಂದಾಗ ಚೈನಾ ಹೇಳ್ತು ರೇರ್ ಅರ್ತ್ ಮೆಟೀರಿಯಲ್ಸ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ. ಸೊ ಆಗ ನಮಗೆ ಇಂಡಿಯಾಗೆ ಬಂದಿದ್ದಂಥ ಪರಿಸ್ಥಿತಿ ಏನಿದೆ, ನಾವು ಸ್ಟ್ರಾಟಜಿಕ್ ಪ್ಲೇಯರ್ ಆಗಿರ್ಬೇಕು, ಸಿಗ್ನಿಫಿಕೆಂಟ್ ಪ್ಲೇಯರು. ನಾವು ಎಲ್ಲರ ಮೇಲೂ ಡಿಪೆಂಡೆಂಟ್ ಆಗಿದ್ದೀವಿ, ಯಾಕಂದರೆ ನಮಗೆ 70% ಆಫ್ ದ ಕ್ರೂಡ್ ಆಯಿಲ್ ಇಸ್ ಫ್ರಮ್ ದ ಇಂಪೋರ್ಟ್ ಆಗ್ತಿದೆ. ಮತ್ತು ಇನ್ನೊಂದೇನೆಂದರೆ ಸಪ್ಲೈ ಚೈನ್ ಕಂಪ್ಲೀಟ್ ಆಗಿದೆ. ಈಗ ಬರೀ ನಾವು ಪ್ರೈಸ್ ಇನ್ಕ್ರೀಸ್ ಬಗ್ಗೆ ನೋಡ್ತಾ ಇದ್ದೀವಿ. ಈಗ ಪ್ರೈಸ್ ಇನ್ಕ್ರೀಸ್ ಆಗೇ ಆಗುತ್ತಾ? ಆಗೋ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ ವಾರ ಹೀಗೆ ಮುಂದುವರೆದ್ರೆ. ಕಾರಣ ಯಾಕಂದ್ರೆ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪ್ರೈಸಸ್ನ. ನಾವು ಎಲ್ಲರೂ ಎನರ್ಜಿ ಸೆಕ್ಟರ್ 25 ರೂಪಾಯಿ ಆಗುತ್ತೆ ಅಂತ ಅಮೌಂಟ್ ಬಗ್ಗೆ ಹೇಳೋದಕ್ಕಾಗಲ್ಲ. ಅದೇ ನೀವು ಹೇಳಿದಾಗೆ ಅವಾಗೇನು ಪ್ರೈಸ್ ಇನ್ಕ್ರೀಸ್ ಆಗಿತ್ತು, ಬಟ್ ನಮ್ಮ ಗ್ರೋತ್ ಕೆಳಗಡೆ ಬಂದೇ ಬರ್ತೀವಿ ಮೇಡಮ್. ಆ ಥರ ಏನಾದರೂ ಇನ್ಕ್ರೀಸ್ ಆದರೆ ಗ್ರೋತು. ಯಾಕಂದರೆ ಈಗ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಕೆಮಿಕಲ್ಸು, ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿರುವಂಥ ಇಂಡಸ್ಟ್ರೀಸು, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಪ್ರೈಸ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಸ್ಟೀಲ್ ಇನ್ಕ್ರೀಸ್ ಆಗುತ್ತೆ, ಅಗ್ರಿಕಲ್ಚರ್ ಮೇಲೆ ಫರ್ಟಿಲೈಸರ್ಸ್ ಇನ್ಕ್ರೀಸ್ ಆಗುತ್ತೆ. ಖಂಡಿತ ಆಗಬೇಕಾಗುತ್ತೆ. ವಾರ್ ನಡೆದ್ರೆ ವಾರ್ ಯಾರಿಗೂ ಬೇಕಾಗಿಲ್ಲ, ಯಾರದೇ ಕಂಟ್ರೋಲ್ ಅಲ್ಲೂ ಇಲ್ಲ ಇದು. ಗವರ್ನಮೆಂಟ್ ಇದ್ದಾಗಲೂ ನೋಡಿದೀವಿ, ಎಲೆಕ್ಷನ್ ಟೈಮಲ್ಲಿ ಮಾಡಲ್ಲ ಅಂತೇಳಿ ಮಾಡಿರೋದು. ಬಿಜೆಪಿ ಬಂದ ಮೇಲೂ ನೋಡಿದೀವಿ ಮಾಡಲ್ಲ ಅಂತೇಳಿ, ಇಮಿಡಿಯೇಟ್ ಎಲೆಕ್ಷನ್ ಆದ್ಮೇಲೆ ಅವ್ರ ಪ್ರೈಸಸ್ ಹೈಕ್ ಮಾಡಿರೋದನ್ನ ನಾವು ನೋಡಿದ್ವಿ ಮೇಡಮ್. ಆದ್ರೆ ಇದ್ರಲ್ಲಿ ಒಂದು ವಿಚಾರ ಮುಗಿಸ್ಬಿಡ್ತೀನಿ. ಆದ್ರೆ ನಮ್ಮ ಡಿಪ್ಲೊಮೆಸಿ ಹೇಗಿದೆ, ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಹೇಗಿದೆ, ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್. ಕಾರಣ ಏನಂದರೆ ನಾವು
40% ಏನು ಬರೀ ಸೌದಿ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ರಷ್ಯಾದಿಂದ ಇಂಪೋರ್ಟ್ ಆಗ್ತಾ ಇದೆ, ಬೇರೆ ಬೇರೆ ಕಂಟ್ರೀಸಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲೆಕ್ಟ್ರಿಫಿಕೇಶನ್ಸ್, ನಾವು ಎಲೆಕ್ಟ್ರಿಕ್ ಕೂಡ ನಮಗೆ ಪೆಟ್ರೋಲ್ ಫ್ಯೂಲ್ ಕನ್ಸಂಪ್ಷನ್ಸ್ನ ಕಡಿಮೆ ಮಾಡಿದೆ. ಆದರೆ ನಾವು ಆಲ್ಟರ್ನೇಟಿವ್ನ ನಾವು ಅದು ದಿನ ಬೆಳಗ್ಗೆ ಆಗಿದ್ದೇ ಚೇಂಜ್ ಮಾಡೋದಕ್ಕಾಗಲ್ಲ, ಅದನ್ನು ಹಂತ ಹಂತವಾಗಿ ಮಾಡ್ತಾ ಬರ್ತಾ ಇದೆ. ದಟ್ ವಿ ನೀಡ್ ಟು ಅಪ್ರಿಷಿಯೇಟ್ ಅದು. ಎಸ್ ಇವರು ಯಾರೋ ನಾಗೇಂದ್ರ ಬಾಬು ಸರ್ ಈಗ ಜನರು ಪ್ರಿಪೇರ್ ಆಗಬೇಕು ಫಾರ್ ವರ್ಸ್ಟ್ ಸಿಚುವೇಶನ್. ಯಾಕಂದ್ರೆ ಇಡೀ ಪ್ರಪಂಚನೇ ಈ ಒಂದು ಪ್ಯಾನಿಕ್ ಆಗೋದು ಬಿಟ್ಟು ಪ್ರಿಪರೇಷನ್ಸ್ ಆಗಬೇಕು. ಪ್ಯಾನಿಕ್ ಆದ್ರೆ ಮತ್ತೆ ವರ್ಸ್ಟ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಸರ್ ಈಗ ಬೈಕ್ಗಳು ಹೊರಗಡೆ ತೆಗಿಯಂಗಿಲ್ಲ, ಕಾರ್ಗಳು ಹೊರಗಡೆ ತೆಗಿಯಂಗಿಲ್ಲ. ಸೊ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನೇ ಯೂಸ್ ಮಾಡಬೇಕು. ಈ ರೀತಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕಾದಂತಹ ತುಂಬ ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಅನ್ಸುತ್ತಾ ತಮಗೆ? ನಿಮಗೆ ನಾವು ಕೇವಲ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ, 21 ದೇಶಗಳ ಮೇಲೆ ಕೂಡ 21 ದೇಶಗಳಿಂದ ಕೂಡ ನಾವು 41 ಕಂಟ್ರಿ ಫಸ್ಟ್ 41 ಕಂಟ್ರಿಗಳಿಂದ ನಾವು ಇವತ್ತು ಏನು ರಫ್ತು ಮಾಡ್ಕೋತಾ ಇದ್ದೀವಿ. ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಿಲ್ಲ. ನಂಬರ್ 1 ನಾನು ಆಗಲೇ ಹೇಳಿದೆ, ಎಲ್ಲರೂ ಮಾತಾಡಿದ್ದನ್ನ ಒಂದು ನಿಮಿಷ ಅವ್ರು ಏನೇನು ಹೇಳ್ತಿದ್ರು ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಅದು ಒಂದು ಅಗ್ರಿಕಲ್ಚರ್ ವಿಷಯದಲ್ಲಾಗಿರ್ಬೋದು, ಇಂಡಸ್ಟ್ರಿ ವಿಷಯದಲ್ಲಾಗಿರ್ಬೋದು, ಜನಸಾಮಾನ್ಯನಿಗಾಗಿರ್ಬೋದು, ಟ್ರಾನ್ಸ್ಪೋರ್ಟಲ್ಲಾಗಿರ್ಬೋದು, ಸಿಂಪಲ್ಲಾಗಿ ನಾನು ಜನಸಾಮಾನ್ಯವಾಗಿ ನಾನು ಹೇಳಿದ್ದೀನಿ. ಎರಡನೇದೇನು ಅಂತಂದರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಬೈಕಿನ ಮನೇಲಿ ನಿಲ್ಲಿಸಬೇಕಾದ ಅವಶ್ಯಕತೆ ಇಲ್ಲ, ಪರ್ಯಾಯ ಮಾರ್ಗಗಳಿದೆ. ಅದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ಸೋಲಾರ್ದಾಗಿರ್ಬೋದು, ಎಥನಾಲ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಬೇರೆ ಸ್ಟವ್ಗಳು ಬೇರೆ ಬೇರೆ ರೀತಿದು ಇರ್ಬೋದು. ಯಾಕೆ ಅಂತಂದರೆ ಯಾರೂ ಕೂಡ ಯುದ್ಧವನ್ನು ಬಯಸೋದಿಲ್ಲ. ಆದಂಥ ಸಂದರ್ಭದಲ್ಲಿ ಇವರೆಲ್ಲ ಯಾವ ರೀತಿ ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಯುದ್ಧ ಏನಾದರೂ ಫಿಕ್ಸ್ ಆಗಿ ಮೂವ್ ಆದರೆ ಖಂಡಿತ ಬೆಲೆ ಏರಿಕೆ ಆಗ್ತಕ್ಕಂಥದ್ದಕ್ಕೆ ಬೇರೆ ದೇಶಗಳನ್ನ ಹೋಲಿಸ್ಕೊಳ್ಳೋದಾದರೆ ಭಾರತದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಏರಿಕೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಬಟ್ ಯಾರೂ ಕೂಡ ಹೇಳಲಿಲ್ಲ 25 ರೂಪಾಯಿ 28 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದನ್ನು. ನಾವು ಕೂಡ ಕೆಲವು ಸಂದರ್ಭದಲ್ಲಿ ಇದು ವಿಶ್ವ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಕೆಲವು ವಿಷಯಗಳನ್ನ ನಾವು ಕೂಡ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಂದ್ರ ರಾಜ್ಯ ಇಲ್ಲಿ ಕಿತ್ತಾಟಕ್ಕಿಂತನೂ ನಾವು ಒಡಂಬಡಿಕೆಯಿಂದ ಜನಸಾಮಾನ್ಯನಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನಪ್ಪ ಗ್ಯಾರಂಟಿ ನ್ಯೂಸಲ್ಲಿ ಡಿಸ್ಕಷನ್ ಮಾಡಿಬಿಟ್ಟಿದ್ದಾರೆ, 28 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಕೊಡ ಬಿಂದಿಗೆ ಟಬ್ಬು ಎಲ್ಲ ತಗೊಂಡೋಗಿ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೋಬೇಡಿ. ಆ ಥರದ್ದು ಯಾವ ಸಿಚುವೇಶನ್ ಇನ್ನೂ ಇಲ್ಲ. ಸರ್ಕಾರನೂ ಹೇಳಿದೆ ಸದ್ಯಕ್ಕಂತೂ ಮಾಡಲ್ಲ ಅಂತ. ಬಟ್ ಹಾಗಂತ ನೀವು ಮೆಂಟಲಿ ಪ್ರಿಪೇರ್ ಆಗಿ ಯಾವಾಗಲೂ ಪೆಟ್ರೋಲು ಡೀಸೆಲ್ ವೆಹಿಕಲ್ ಮೇಲ್ಗಳೇ ಡಿಪೆಂಡ್ ಆಗಲಾರದೆ ಬೇರೆ ಪರ್ಯಾಯ ಮಾರ್ಗಗಳ ಬಗ್ಗೆ ಆಯ್ಕೆಗಳ ಬಗ್ಗೆ ಆಲೋಚನೆ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಬಟ್ ನೋಡೋಣ ಹೆಂಗೆ ಆಗುತ್ತೆ ಅಂತ. ಎಲ್ಲರಿಗಾಗಿದ್ದು ನಮಗೂ ಆಗಲೇಬೇಕಲ್ಲ.